ಇದೇ ಮುಖ ಕಡಮಗುಂಡಿ ಜಲಪಾತ, ಅದೇ ನಾವು ನೋಡಿದ್ವಿ ಕಡಮ. ಇಲ್ಲಿಂದ ದಿಡುತ್ತೆ ಸಂಸೆ ಆಫ್ ರೋಡ್ ಸ್ಟಾರ್ಟ್. ವಿ ಆರ್ ರೆಡಿ ಗಾಯ್ಸ್. ಒಂದ್ಸಲ ಮಳೆಗಾಲದಲ್ಲಿ ಬಂದು ಅರ್ಥದಿಂದ ಬಿಟ್ಟು ಹೋದಂತಹ ಈ ಜಾಗವನ್ನು ಮತ್ತೊಮ್ಮೆ ಪ್ರಯತ್ನಿಸ್ತಿದ್ದೇನೆ. ಇವತ್ತು ಹೋಗ್ಲೇಬೇಕು ಸಂತೆಗೆ. ಇದೇ ರೋಡಲ್ಲಿ ಸಂತೆಗೆ ಬರ್ತೀನಿ. ಇವತ್ತೇನೇ ಆಗ್ಲಿ ಈಗ ಆರಾಮ್ಸೆ ಹೋಗ್ತಿದೆ. ನಾವು ಮಳೆಗಾಲದಲ್ಲಿ ಬರುವಾಗ ಹೇಗಿತ್ತು, ಫುಲ್ ಸ್ಲಿಪ್ಪರ್ ಇರ್ಲಿಲ್ವ ರೋಡು. ನಾವು ಇಲ್ಲೇ ಹತ್ತಿಲ್ಲ, ಇಲ್ಲೇ ಸ್ಟಕ್ ಆಗಿದ್ವಿ ಸ್ಟಾರ್ಟಿಂಗ್ ಬರುವಾಗ. ಫುಲ್ಲು ಅದು ಅಲ್ಲ, ಅದು ಆ ಥರನೇ ಇದೆ ರೋಡು. ಸೊ ಇದೇ ರೂಟಲ್ಲಿ ಸಂಸೆಗೆ ಹೋದ್ರೆ 8 ಕಿಲೋಮೀಟರ್. ಅದೇ ನೀನು ಕೊಟ್ಟಿಗೆಹಾರದಿಂದ ಸಂಸೆಗೆ ಹೋದ್ರೆ 110 ಕಿಲೋಮೀಟ್ರ್. ಎಷ್ಟು ಅಂದರೆ ಹತ್ರ 100 ಕಿಲೋಮೀಟ್ರ್ ಹೋಗ್ಬೋದು. ಆದರೆ ಈ ಗಾಡಿ ಬೇಕಲ್ಲ, ಇದೇ ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲೇ ಸ್ಲಿಪ್ಪರ್ ಆಗಿ ಇದರಲ್ಲೇ ಬಿತ್ತು. ಅವಾಗ ಗೋಪುರ ಇರ್ಲಿಲ್ಲ ನನ್ನ ಹತ್ರ, ಕೇವಲ ಮೊಬೈಲ್ ಇತ್ತಲ್ಲ, ಸುಸ್ತಾಗೋಗಿತ್ತು. ಅಯ್ಯೋ ಯಾಕೆ ಬಂದ್ಬಿಟ್ವಪ್ಪ ಈ ರೋಡ್ಗೆ ಬೇಡತ್ತಂತ. ಆದರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ರೋಡಲ್ಲಿ, ಗಾಡಿಯಲ್ಲಿ ಆ ಕೆಸರಲ್ಲಿ ಬಿಟ್ಕೊಂಡು ಈಗ ಆರಾಮ್ಸೆ ಹೋಗ್ತಿದ್ದೇವೆ ಅಷ್ಟೇ. ಏನು ಮುಂದೆ ನೋಡೋಣ ಯಾವ ಥರ ಇದೆ ರೋಡ್ಗಳು. ಇದೇ ಸೇಮ್ ಆಫ್ ರೋಡ್ ನಾನು ಹೇಳಿದ್ನಲ್ಲ ನಿಮಗೆ. ಯಾವುದು ಇದು ನಮ್ಮ ನಾರವಿ ಚಿಕ್ಕೂರು, ಸೇಮ್ ಇದೇ ಥರ ಆಫ್ ರೋಡ್ ಮಾತ್ರ. ಅದು ಕುದುರೆಮುಖಗೆ ಕನೆಕ್ಟ್ ಆಗುತ್ತೆ. ಅದು ಕನೆಕ್ಟ್ ಆಗಲ್ಲ, ಅದು ವ್ಯೂ ಪಾಯಿಂಟ್ ನೋಡ್ಬೇಕು ಅಷ್ಟೇ. ಇಲ್ಲೇ ಸಿಕ್ಕಾಕೊಂಡಿತ್ತು, ಸ್ಟಾರ್ಟ್ಗೆ ಇಲ್ಲೇ ಸಿಕ್ಕಾಕೊಂಡಿತ್ತು. ಓ ಮೈ ಗಾಡ್, ಇವತ್ತು ಹೇಗೆ ಬಂದಿತ್ತು ಅಂತ. ಇದ್ದೇಗಾಗ್ತದೆ ರೂಟು ತಪ್ಪಿ. ಈಗ ಒಂದು ಕ್ರೇಜಿ ಆಫ್ ರೋಡ್ ಮಾಡ್ತಿದ್ದೇನೆ. ಐ ಥಿಂಕ್ ನಾನು ಹೇಳಿದ್ದಲ್ಲ ಅಷ್ಟೊಂದು ಜೀಪ್ ಇತ್ತಂತ, ಜೀಪಲ್ಲಿ ಬರ್ತಾ ಇದ್ದು ಜೀಪಿದೆ. ಇದಲ್ಲೇ ಹೋಗ್ಬೇಕು. ಆದರೆ ಅವರ ಗಾಡಿದು ಹಾರ್ನ್ ನಮಗೆ ಅದರ ಸೌಂಡ್ ಏನು ಕೇಳಿಸ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಅಲ್ಲ ಇದರಲ್ಲಿ ಆನಿದೆ. ಒಂದು ವಿಷಯ ಗೊತ್ತಾ ನಿಮಗೆ? ಅಲ್ಲ ನಾವು ಬರುವಾಗ ಫಾಲ್ಸ್ ಇತ್ತಲ್ಲ, ನೀರೆಲ್ಲ ಸಿಗಿತ್ತು. ಇಷ್ಟು ದೊಡ್ಡ ಮರ ಅಲ್ಲ. ಮಾತ್ರ ಗೋಡ್ ಇಸ್ ಗ್ರೇಟ್. ಕೃಷ್ಣ ಯಾವುದೇ ಒಂದು ಡಿಫಿಕಲ್ಟಿ ಆದ್ರಿ, ಯಾವುದೇ ಡಿಫಿಕಲ್ಟಿ ರೋಡ್ ಆದ್ರೂ ಕೂಡ ಪರವಾಗಿಲ್ಲ. ಕೃಷ್ಣ ಇವತ್ತು ಏರಿಸ್ತೇನೆ. ನಿಮ್ಗೆ ಇದು ರೋಡ್ ನೆನಪಿದೆಯಾ? ಇದರಲ್ಲಿ ನಾವು ಗಾಡಿ ಸಿಕ್ಕಿ ಬಿದ್ದದ್ದು ಫಸ್ಟ್ ಟೈಮ್ ಇಲ್ಲಿ ಸೈಡಲ್ಲಿ.
ಮಳೆಗಾಲದಲ್ಲಿ ಎಲ್ಲ ಹೋಗುತ್ತಾ ಇನ್ನೊಮ್ಮೆ ಅದೇ ತರ ಆಗುತ್ತೆ ಗೊತ್ತಾಯ್ತಾ. ಈಗ ಸ್ವಲ್ಪ ಹಾರ್ಡ್ ಆಗಿದೆ ಅಂತ ಅಷ್ಟೇ.